ಹೇಳೋ ಮಗನೇ, ಎಲ್ಲಿದೆಯಾ? ಹೋದ ಕೆಲಸ ಏನಾಯಿತು? ಸದ್ಯಕ್ಕೆ ಏನೂ ಆಗ್ತಿಲ್ಲ ಡ್ಯಾಡ್. ಒಂದು ಸಣ್ಣ ಆಕ್ಸಿಡೆಂಟ್ ಆಯಿತು, ಕೈ ಸ್ವಲ್ಪ ಪೇನ್ ಇದೆ ಅಷ್ಟೇ. ಏನಾಯಿತು? ನಥಿಂಗ್ ಟು ವರಿ ಡ್ಯಾಡ್. ವಿಶ್ವಜಿತ್ ಅಂತ ಒಬ್ಬ ಫ್ರೆಂಡ್ ಪರಿಚಯ ಆದ, ಈಗ ಅವ್ರ ಮನೇಲೆ ಸ್ಟೇ ಆಗಿದ್ದೀನಿ. ಅವನ ವಿಷಯ ಬಿಡು, ಮೊದಲು ನಿನ್ನ ಕೆಲಸ ಮುಗಿಸೋದು ನೋಡು. ಆದಷ್ಟು ಬೇಗ ಒಬ್ಬ ನಕಲಿ ಆದಿತ್ಯನ ರೆಡಿ ಮಾಡು. ನಾನು ಟ್ರೈ ಮಾಡ್ತಿದ್ದೀನಿ ಡ್ಯಾಡ್. ವಿಶ್ವಜಿತ್ ಕೂಡ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಾನೆ. ಅವನು ಯಾವುದೋ ಹುಡುಗಿ ಹುಡ್ಕೊಂಡು ರಾಜಸ್ಥಾನದಿಂದ ಬಂದಿದ್ದಾನೆ. ಆ ಹುಡುಗಿಗೋಸ್ಕರ ಕನ್ನಡನೂ ಕಲಿತಿದ್ದಾನೆ. ಅವಳು ಒಬ್ಳು ಸಿಕ್ಕರು ಸಾಕು ಅಂತ ಮುಳ್ಳಿನ ಮೇಲೆ ನಿಂತಂಗೆ ಆಡ್ತಾನೆ ಯಾವಾಗಲೂ. ವಿಶ್ವಜಿತ್ತ ಬಡವಾನ ಶ್ರೀಮಂತನ? ಅಯ್ಯೋ, ಅವನಿಗೆ ರಾಜಸ್ಥಾನದಲ್ಲಿ ಬೇಕಾದಷ್ಟು ಆಸ್ತಿ ಇದೆ ಡ್ಯಾಡ್. ಅವನಿಗೆ ದುಡ್ಡು ಅನ್ನೋದು ಲೆಕ್ಕಕ್ಕೂ ಇಲ್ಲ, ಬೇಕಾಗೂ ಇಲ್ಲ. ಅವನಿಗೆ ಆ ಹುಡುಗಿನೇ ಪ್ರಪಂಚ ಅಂತೆ. ಸೊ ಅವನು ಹುಡುಗಿ ಹುಡ್ಕೋಕ್ಕೆ ನಾನು ಸಹಾಯ ಮಾಡ್ತೀನಿ. ನನಗೆ ಬೇಕಾಗಿರೋ ವ್ಯಕ್ತಿ ಹುಡ್ಕೋಕ್ಕೆ ಅವನ ಸಹಾಯ ತಗೊತೀನಿ. ದಡ್ಡ, ಅವನ ಸಹಾಯ ಅಲ್ಲ, ಅವನನ್ನೇ ಒಪ್ಪಿಸ್ಬೇಕು ನೀನು. ಅಂದರೆ ನಾವು ಹುಡುಕ್ತಾ ಇರೋ ನಕಲಿ ಆದಿತ್ಯ ಬೇರೆ ಯಾರೂ ಅಲ್ಲ, ಆ ವಿಶ್ವಜಿತ್ತೆ. ಡ್ಯಾಡ್ ಖಂಡಿತ. ಯಾಕೆ ಹೇಳು? ನಮಗೆ ಬೇಕಾಗಿರೋ ಡೂಪ್ಲಿಕೇಟ್ ಆದಿತ್ಯಂಗೆ ಕೊಡಗಿನ ಬಗ್ಗೆ ಏನೂ ಗೊತ್ತಿರಬಾರ್ದು. ವಿಶ್ವಜಿತನಿಗೂ ಗೊತ್ತಿಲ್ಲ. ಬೇರೆ ಸ್ಟೇಟ್ನವನಾಗಿರೋದು ನಮಗೆ ತುಂಬ ಒಳ್ಳೆಯದೇ. ಆದರೆ ಅವನಿಗೆ ಪುನರ್ಜನ್ಮ ಜ್ಞಾಪಕ ಬಂದಾಗ ಕನ್ನಡ ಯಾಕೆ ಮಾತಾಡಲ್ಲ ಅಂತ ಎಲ್ಲ ಕೇಳ್ತಾರಲ್ವ. ಸೊ ಅವನಿಗೆ ಕನ್ನಡನೂ ಬರುತ್ತೆ ಅಂದರೆ ನಮಗೆ ದೊಡ್ಡ ಪ್ಲಸ್ ಪಾಯಿಂಟ್. ರಾಜಸ್ಥಾನದಲ್ಲಿ ಹುಟ್ಟಿದವನು ಕನ್ನಡ ಮಾತಾಡ್ತಾನಂದ್ರೆ ನಾವು ಎಲ್ಲಾರನ್ನೂ ಬೇಗ ನಂಬಿಸ್ಬೋದು. ಎಲ್ಲದಕ್ಕಿಂತ ಮುಖ್ಯವಾಗಿ ಅವನು ತುಂಬ ಶ್ರೀಮಂತ ಆಗಿರೋದ್ರಿಂದ ನಮ್ಮ ಆಸ್ತಿ ಮೇಲೆ ಅವನು ಕಣ್ಣು ಹಾಕಲ್ಲ. ಅವನು ಹುಡುಗಿನ ಹುಡುಕಕ್ಕೆ ನಾವು ಸಹಾಯ ಮಾಡೋಣ, ನಮ್ಮ ಕೆಲಸಕ್ಕೆ ಅವನ ಕೈ ಜೋಡಿಸ್ಲಿ. ಬ್ರಿಲಿಯಂಟ್ ಡ್ಯಾಡ್. ಡ್ಯಾಡ್, ನಾವು ಆ ವಿಶ್ವಜಿತ್ನೇ ಡೂಪ್ಲಿಕೇಟ್ ಆದಿತ್ಯ ಅಂತ ಪ್ರೂವ್ ಮಾಡ್ಬೋದಾ? 100%. ಮೊದಲು ಅವನ ಜೊತೆ ಒಳ್ಳೆ ಫ್ರೆಂಡ್ಶಿಪ್ ಬೆಳೆಸ್ಕೊ, ಆಮೇಲೆ ಟೈಮ್ ನೋಡಿ ಈ ವಿಷಯನ ಪ್ರಸ್ತಾಪ ಮಾಡು. ಪುನರ್ಜನ್ಮದ ಆದಿತ್ಯ ನೀನೇ ಅಂತ ಅವನ್ನ ಒಪ್ಸು. ಶ್ಯೂರ್ ಡ್ಯಾಡ್, ನಮ್ಮ ಕೆಲಸ ಪಕ್ಕಾ ಆಯಿತು ಅಂತ ತಿಳ್ಕೊ. ಈ ವಿಶ್ವಜಿತ್ತೆ ನಮ್ಮ ಹಳೆಯ ಆದಿತ್ಯ. ಸತ್ತೋಗಿರೋ ಆದಿತ್ಯ ವರ್ಮಾನೇ ಈ ವಿಶ್ವಜಿತ್ತಾಗಿ ರಾಜಸ್ಥಾನದಲ್ಲಿ ಹುಟ್ಟು ಬಂದಿರೋ. ಲೇ ನಾಯಿ, ನೀನಂತೂ ಹುಟ್ಟು ಬರೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಿನ್ನ ಜಾಗದಲ್ಲೊಬ್ಬ ಹೊಸ ಆದಿತ್ಯನ ನಾನು ತಯಾರು ಮಾಡ್ತಾ ಇದ್ದೀನಿ. ನಿನ್ನ ಇಡೀ ಆಸ್ತಿನ ಈ ಜನ್ಮದಲ್ಲೇ ನಾನು ಅನುಭವಿಸ್ತೀನಿ. ಸಾರಿ ವಸುಂಧರ, ತುಂಬ ಚಳಿ ಆಗ್ತಿತ್ತ. ಅವನು ಇಷ್ಟೊತ್ತು ಮಲಗಿರ್ಲಿಲ್ಲ, ಅದಕ್ಕೆ ಈಗ ಮಲ್ಕೊಂಡ. ಹೀಗೆ ಮಲ್ಕೊಂಡ. ಬಾ ಬೇಗ ಹೋಗೋಣ. ಎಲ್ರು ಕಳ್ರೆ, ನೀವ್ ಹಿಂಗೆಲ್ಲ ಮಾಡಿದ್ರೆ ನನ್ಗೇನು ಗೊತ್ತಾಗಲ್ಲ ಅಂತನಾ? ನಿಮ್ಮ ಆಟ ನನಗೆ ಗೊತ್ತಾಗಲ್ಲ ಅನ್ಕೊಂಡ್ರ? ನಂಗೆಲ್ಲ ಗೊತ್ತು. ಕಾರಲ್ಲೇ ಟ್ರಾವೆಲ್ ಮಾಡಬೇಕು, ಕಾಸು ಬಿಚ್ಚೋಕೆ ಮಾತ್ರ ಒದ್ದಾಡ್ತೀರಾ. ಮಾಡೋಗ್ರಿ 250 ರೂಪಾಯಿ. ನೀನು ಹುಡುಕ್ತಿರೋ ಹುಡುಗಿ ಹೆಸರೇನಂದ? ವಸುಂಧರ.
ತುಂಬ ಲವ್ ಮಾಡ್ತಿದ್ಯಾ? ಮೇರಿ ಜಾನ್ ಹೇ ವೋ. ಲವ್ ಅನ್ನೋದಕ್ಕಿಂತ ಅವಳನ್ನ ಇಂಚು ಆಗಿ ಹಿಂಡಬೇಕು. ಅವಳು ನನಗೆ ಮಾತ್ರನೇ ಸಿಗಬೇಕು ಅಷ್ಟೇ. ಎಂಗೇಜ್ಮೆಂಟ್ ಆದಮೇಲೆ ಅವಳು ಯಾಕೆ ತಪ್ಸ್ಕೊಂಡು ಬಂದ್ಲು? ನಿನ್ನ ಕಂಡ್ರೆ ಭಯನಾ? ನನ್ನ ಕಂಡ್ರೆ ಭಯ ಅಲ್ಲ, ಅವನ್ನ ಕಂಡ್ರೆ ಪ್ರೀತಿ. ಅವನು ಅಂದರೆ? ಮೈ ಎನಿಮಿ. ಇದೇ ಊರಿನವನು. ನನ್ನ ವಸುಂಧರ ಅವನನ್ನು ಕದ್ದು ಮುಚ್ಚಿ ಲವ್ ಮಾಡಿದ್ಲು. ಆಮೇಲೆ ಅವನಿಗೋಸ್ಕರ ಕನ್ನಡನೂ ಕಲ್ತ್ಕೊಂಡ್ಲು. ಇದ್ದಕ್ಕಿದ್ದಾಗಿ ಅವನ ಜೊತೆ ಇಲ್ಲಿಗೆ ಓಡಿ ಬಂದ್ಲು. ಒಂದೇ ಒಂದು ಸಲ ಆ ರಾಸ್ಕಲ್ ನನ್ನ ಕೈಯಲ್ಲಿ ಸಿಕ್ಕಿದ್ರೆ ಕತ್ತರಿಸಿ ಪೀಸ್ ಮಾಡಿ ಹಾಕ್ತೀನಿ. ಓ, ಅವನು ನಾನು ಹೋಗ್ತೀನಿ ಬಿಡು. ಏನು ಹೆಸರು ಅವನು? ಆದಿತ್ಯ. ಆದಿತ್ಯನ? ಹ್ಞೂ. ಯಾಕೆ ನಿಮಗೆ ಏನಾದರೂ ಅವನು ಗೊತ್ತು? ಏನಿಲ್ಲ, ನಮ್ಮ ಚಿಕ್ಕಪ್ಪನ ಹೆಸರು ಆದಿತ್ಯನೇ, ಅದಕ್ಕೆ ಕೇಳಿದೆ. ಇಸ್ ಇಟ್? ಎಲ್ಲಿ ಇದ್ದಾನೆ ಅವನು? ಏನು ಮಾಡ್ತಾ ಇದ್ದಾನೆ? ಅವನು ಸತ್ತು ಹೋಗಿ 25 ವರ್ಷ ಆಯ್ತು ಬಿಡು. ಓ ಶಿಟ್. ಹಾಗೇ ಆದ್ರೆ ಈ ಬ್ಲಡಿ ಆದಿತ್ಯನೇ ಬೇರೆ. ನಾವು ಹುಡುಕ್ತಾ ಇರೋ ನಕಲಿ ಆದಿತ್ಯ ಬೇರೆ ಯಾರೂ ಅಲ್ಲ, ಆ ವಿಶ್ವಜಿತ್ತೇ. ವಿಶ್ವಜಿತ್, ನೀನು ಹುಡುಗಿ ಫೋಟೋ ತೋರಿಸು, ನನಗೂ ಹುಡ್ಕೋತಿಗೆ ಈಸಿ ಆಗುತ್ತೆ. ಫೋಟೋ? ಸಾರಿ ಯಾರ್, ನಾವು ರಾಜಸ್ಥಾನಿಗಳು ಅಷ್ಟು ಈಸಿಯಾಗಿ ಯಾರನ್ನೂ ನಂಬುವುದಿಲ್ಲ. ವಾಟ್ ಯು ಮೀನ್? ನಾನು ಮಿಸ್ಯೂಸ್ ಮಾಡ್ಕೊಳ್ತೀನಿ ಅಂತನಾ? ವಸುಂಧರಾ ವಿಷಯದಲ್ಲಿ ನಾನು ಯಾರನ್ನೂ ಬಿಲೀವ್ ಮಾಡೋಲ್ಲ. ಸಾರಿ. ಟೈಮ್ ಬರಲಿ, ನೀನು ನಂಬಿಕೆಯಸ್ತ ಅಂತ ನನಗೆ ಗೊತ್ತಿಯಾದಾಗ ನಾನೇ ತೋರಿಸ್ತೀನಿ. ವಸುಂಧರಾ, ಅಣ್ಣ ಹೋದ, ಈಚೆ ಬಾ. ಹೌದಾ? ಸಾಕಷ್ಟು ಖುಷಿ ಆಗ್ತದೆ. ಇದೇ ಖುಷಿಗೆ ಡ್ಯಾನ್ಸ್ ಮಾಡೋಣ. ನನ್ನ ಸೇರಿಸ್ಕೊಂಡ್ರೆ ಡ್ಯಾನ್ಸ್. ಅದು ಆಗಲ್ಲ. ಓಕೆ, ಲಿವ್ ಇಟ್. ಡಾನ್ಸ್. ತಲೆ ತಿರುಗುತ್ತಪ್ಪ. ಬೇಡ. ಸ್ವಾತಂತ್ರ್ಯ ಸಿಕ್ಕಾಗ ಕೂಡ ನಮ್ಮ ಇಂಡಿಯನ್ಸ್ ಇಷ್ಟು ಖುಷಿಯಾಗಿರ್ಲಿಲ್ಲ ಅನ್ಸುತ್ತೆ. ಅಷ್ಟು ಖುಷಿ ಆಗ್ತಿದೆ. ಇದೇ ಖುಷಿಗೆ ಏನಾದ್ರು ಡಿಶ್ ಮಾಡ್ಲಾ? ನಮ್ಮ ಮನೇಲೆಲ್ಲ ಚಲೋ ಬರುತ್ತೆ. ಅಯ್ಯೋ, ಇಂಗ್ಲಿಷ್ ಎಂಕಮ್ನವ್ರೆ, ಅದು ಡಿಶ್ಶು ತಿನ್ನೋದು. ನನಗೂ ಗೊತ್ತು, ಸುಮ್ಮನೆ ನೀನು ಟೆಸ್ಟ್ ಮಾಡೋಣ ಅಂತ ಹೇಳಿದೆ ಅಷ್ಟೇ. ಹೇ, ಯಾವ ಡಿಶ್ ಮಾಡ್ತೀಯಾ? ದಾಲ್ ಡೋಕ್ಲಿ ಮಾಡ್ತೀನಿ. ದಾಲ್ ಡೋಕ್ಲಿ ಸಕ್ಕತ್ತಾಗಿರುತ್ತೆ. ಹೆಸರು ಎಷ್ಟು ಸೂಪರ್ ಆಗಿದೆ. ಹೆಂಗ್ ಮಾಡೋದು? ಬನ್ನಿ ಹೇಳ್ಕೊಡ್ತೀನಿ. ಸರಿ, ಈಗ ಏನೇನು ಬೇಕು? ಮೊದಲು ಬೇಳೆ ತಗೋಬೇಕು. ಎಲ್ಲ ಐಟಮ್ಸು ರೆಡಿ ಇಟ್ಕೋಬೇಕು. ಏನೇನು ಐಟಮ್ಸ್? 2 ಕಪ್ ತೊಗರಿ ಬೇಳೆ, 2 ಕಪ್ ಗೋಧಿ ಹಿಟ್ಟು, 1 ಕಪ್ ಕಡಲೆ ಹಿಟ್ಟು, ಅರ್ಶಿನದ ಪುಡಿ, ಖಾರದ ಪುಡಿ, ಮೆಣಸಿನ ಪೌಡರ್, ಟೊಮೆಟೊ, ತುಪ್ಪ, ಎಣ್ಣೆ, ಗರಂ ಮಸಾಲ. ಇದೆಲ್ಲ ಗರಂ ಮಸಾಲ ತಗೊಳ್ಳಿ. ಈಗ ಮೊದಲು ಬೇಳೆ ನೆನೆಸ್ಕೋಬೇಕು. ಬೇಳೆ ನೆನೆಸ್ಕೊ. ಟೊಮೆಟೊ ನೆನೆಸ್ಕೊ. ಹಾಂ, ಬೇಳೆ ನೆನೆಸಿದ್ದೀನಿ. ನಾನು ಇದನ್ನು ಯಾವ ಮನೇಲಿ ಉಳ್ಕೊಂಡಿರ್ಬೋದು, ನೋಡೇ ಬಿಡೋಣ.